सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणित गुणमाणिक्य विशद प्रभा जालोल्लासोपहत सकलावद्यतमसे जगज्जन्मस्थेम प्रलय रचनाशील वपुषे नमो शेषाम्नाज स्मृति हृदय दीप्ताय हरजे येन प्रादुरभावि भूमिवलये विस्तारिगो सन्ततिः प्राबोधिश्रुति पंकजं करुणजा प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्भिः जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 107ನೆಯ ಸುಧಾಮೂಲ. ಇಲ್ಲಿ ಭೇದದ ಬಗ್ಗೆ ವಿಚಾರ ಮಾಡ್ತಾರೆ. ಅಂದ್ರೆ ನಮಗೆ ಭೇದ ಅಂದ್ರೆ ತುಂಬಾ ಅದರಲ್ಲಿ ವಿಷಯಗಳಿದೆ. ಇದು ಮುಂದೆನೂ ಸ್ಪಷ್ಟ ಆಗತ್ತೆ. ಸದ್ಯಕ್ಕೆ ನಮಗೆ ತೀರ ಸ್ಪಷ್ಟತೆಗೆ ಸಿಗದೆ ಇದ್ರೂ ಕೂಡ ಕೆಲವೊಮ್ಮೆ ಮುಂದೆ ನಾವು 2ನೇ ಅಧ್ಯಾಯ ಮತ್ತೆ ನೋಡ್ಲಿಕ್ಕಿದ್ದ ಇದ್ದೀವಿ. ಆ 2ನೇ ಅಧ್ಯಾಯದಲ್ಲಿ ಬಂದಾಗ, ಮೊದಲನೇ ಅಧ್ಯಾಯದಲ್ಲಿ ಬಂದಾಗ ವಿಷಯಗಳು ತುಂಬಾ ಇನ್ನು ಚೆನ್ನಾಗಿ ನಮಗೆ ಅರ್ಥ ಆಗತ್ತೆ. ಆದ್ರೂ ಮೊದಲನೇ ಸರಿ ನಾವು ಇದನ್ನ ಕೇಳಿದಾಗ ಸ್ವಲ್ಪ ಕಠಿಣ ಅಂತ ಅನ್ನಿಸ್ಬೋದು. ಇಲ್ಲಿ ಈ 107ನೇ ಸುಧಾಮೂಲದಲ್ಲಿ ಇಷ್ಟ ಹೇಳ್ತಾರೆ, ಭೇದ ನಿಜವಾಗಿ ಒಂದೊಂದ್ ಕಡೆ ಒಂದೊಂದ್ ತರ ಕಾಣಿಸತ್ತೆ. ಒಂದೊಂದ್ ಕಡೆ ಒಂದೊಂದ್ ತರ ಕಾಣಿಸೋದು ಅಂದ್ರೆ ಇವ್ರ ತಲೆಯಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಆಕ್ಷೇಪ ಮಾಡೋರು, ಈಗ ನಾವೆಲ್ಲ ಏನ್ ಹೇಳ್ತೀವಿ, ದೇವರ ಗುಣ ದೇವರು ಬೇರೆ ಅಲ್ಲ ಅಂತ ಹೇಳ್ತೀವಿ, ಎರಡು ಒಂದೇ ಅಂತ. ಎರಡು ಒಂದೇ ಆಗೋದು ಯಾವಾಗ? ಎರಡು ಒಂದೇ ಆಗ್ಬೇಕು ಅಂದ್ರೆ ವಸ್ತು ಸ್ವಲ್ಪನೂ ಅದರಲ್ಲಿ ವ್ಯತ್ಯಾಸ ಇರಬಾರ್ದು. ಈಗ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಕೆಟ್ಟವರು ಒಳ್ಳೆಯವರು ಎಂದಿಗೂ ಒಂದಾಗಲ್ಲ. ಯಾಕೆಂದ್ರೆ ಅವ್ರ ಬುದ್ಧಿನೇ ಬೇರೆ, ಅವ್ರ ವ್ಯವಹಾರ ಬೇರೆ, ಇವ್ರ ವ್ಯವಹಾರ ಇವ್ರ ಬುದ್ಧಿನೇ ಬೇರೆ. ತುಂಬಾ ಹೋಲಿಕೆ ಇದ್ರು ಯಮಳರು, ಅವಳಿ ಜವಳಿ ಮಕ್ಳಿರ್ತಾರೆ, ತುಂಬಾ ಹೋಲಿಕೆ ಇದ್ರು ಕೂಡ ಅಲ್ಲಿ ಹೋಲಿಕೆ ಅಷ್ಟೊಂದಿದೆ, ಆದ್ರೆ ಗುಣಗಳಲ್ಲಿ ವ್ಯತ್ಯಾಸ ಇದೆ. ಒಬ್ಬ ಕೆಟ್ಟವನು ಒಬ್ಬ ಒಳ್ಳೆಯವನು ಇರ್ತಾನೆ. ಅಂತೂ ಎರಡು ವಸ್ತುಗಳನ್ನ ಒಂದು ಮಾಡಬೇಕು ಅಂದ್ರೆ ಅಭೇದ, ಬೇರೆ ಬೇರೆ ಅಂತ ಹೇಳೋದು ತುಂಬಾ ಸುಲಭ, ಆದ್ರೆ ಒಂದೇ ಅಂತ ಹೇಳೋದು ಬಹಳ ಕಷ್ಟ. ಎರಡೂ ವಸ್ತು ಒಂದೇ ಆಗಿದೆ, ನಾನು ದೇವರು ಒಂದೇ, ಬೇರೆ ಬೇರೆ ಅನ್ನೋದು ತುಂಬಾ ಸುಲಭ.
ಅದ್ ನಿಜ. ಆದ್ರೆ ಒಂದೇ ಅಂತ ಹೇಳೋದ್ ಕಷ್ಟ ಅಂತ ಅದಕ್ ಜಾಸ್ತಿ ಕಷ್ಟ ಅಂತ ಹೇಳಿ ಅದನ್ನೇ ಒಂದು ಅಂತ ಮಾಡೋದಲ್ಲ. ಯಾವುದು ಜಗತ್ನಲ್ಲಿ ಇದೆಯೋ ಅದನ್ನ ಒಪ್ಪಬೇಕು. ಜಗತ್ನಲ್ಲಿ ಇರೋದೇನು ನಮ್ಗೆಲ್ರಿಗೂ ಗೊತ್ತಿದೆ, ನಾನು ದೇವರಲ್ಲ, ದೇವ್ರು ನಾನಲ್ಲ ಅಂತ ಚೆನ್ನಾಗ್ ಗೊತ್ತಿದೆ. ಪರಸ್ಪರ ಎಲ್ಲಾ ಜೀವರುಗಳು ಕೂಡ ಬೇರೆ ಬೇರೆ ಅಂತಾನೂ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದು ನಾವೆಲ್ಲ ಒಂದೇ ಒಂದೇ ಅಂತಂದ್ರೆ ಅದ್ ತಪ್ಪಾಗತ್ತೆ. ಒಂದು ಅಂತ ಹೇಳ್ಬೇಕು ಅಂದ್ರೆ ಇನ್ನೊಂದು ಉದಾಹರಣೆ, ನೀರು ಮತ್ತೆ ಬೆಂಕಿ, ವನ್ಹಿ ಮತ್ತೆ ಜಲ. ಈ ನೀರು ಬೆಂಕಿ ಒಂದೇ ವಸ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀರಿನ ಗುಣನೇ ಬೇರೆ, ಬೆಂಕಿಯ ಗುಣನೇ ಬೇರೆ. ಹೀಗೆ ಎರಡು ವಸ್ತುಗಳನ್ನ ಒಂದು ಅಂತ ಹೇಳ್ಬೇಕು ಅಂದ್ರೆ ತುಂಬಾ ಸಲ ಯೋಚನೆ ಮಾಡ್ಬೇಕಾಗ್ ಬರುತ್ತೆ. ಅದ್ ಸಾಧ್ಯನೇ ಇಲ್ಲ ಆ ರೀತಿ ಹೇಳಲಿಕ್ಕೆ. ಎಷ್ಟೋ ಬಾರಿ ನಮಗ್ ಸಮಸ್ಯೆ ಆಯ್ತು. ಈಗ ಇಂದ್ರದೇವರೇ ಅರ್ಜುನನಾಗಿ ಬಂದಿದ್ದು, ಅದನ್ನ ಹಿಂದೆ ಉಪವಾದೀಕರಣದಲ್ಲಿ ವಿಚಾರ ಮಾಡಿದ್ರು. ಇಂದ್ರದೇವರೇ ಅರ್ಜುನನಾಗಿ ಬಂದಿದ್ರು, ಇಬ್ರು ಒಂದೇ ಅಂತ ಹೇಳೋದ್ ಕಷ್ಟ. ಯಾಕೆಂದ್ರೆ ಇಂದ್ರನಿಗ್ ಬೇಡದೆ ಇರೋದನ್ನ ಅರ್ಜುನ ಮಾಡೋದು, ಅರ್ಜುನಗ್ ಬೇಡದೆ ಇರೋದನ್ನ ಇಂದ್ರ ಮಾಡೋದು. ಖಾಂಡವ ವನದಾಹ ಪ್ರಸಂಗದಲ್ಲಿ ನಮ್ಗೆ ಗೊತ್ತಿದೆ, ಅದೆಲ್ಲ ಹಿಂದೆ ಹೇಳಿದ್ದಾರೆ ವಿಷಯ. ಅಂತೂ ಒಬ್ರೇ ಅಂತ ಹೇಳಲಿಕ್ಕೆ ಇಷ್ಟೆಲ್ಲ ಕಷ್ಟ ಇದೆ. ಅದಕ್ಕೆ ಏನ್ ಮಾಡಿದ್ರು, ಉತ್ತರ ಕೊಟ್ರು, ಎರಡು ವಸ್ತು ಒಂದೇ ಆಗೋದು ಯಾವಾಗ ಅಂದ್ರೆ ಯಾವಾಗ್ಲಾದ್ರೊಮ್ಮೆ ಅರ್ಜುನನಿಗೆ ಇಂದ್ರನಿಗಾಗುವಂತ ಅನುಭವ, ನಾನು ಇಂದ್ರ, ನನಗಾಗುವಂತ ಅನುಭವ ಅದೇ ಅಂತ ಅವನಿಗೆ ಅನುಭವಕ್ಕೆ ಬಂದ್ರೆ, ಇಂದ್ರನಿಗಾದ ಅನುಭವ ಯಾವಾಗ್ಲಾದ್ರೊಮ್ಮೆ ಅರ್ಜುನನಿಗೆ ಬಂತು ಅಂತಾದ್ರೆ ನನ್ನ ಸ್ವರೂಪ ಅವನ ಸ್ವರೂಪ ಒಂದೇ ಅಂತ ಅವನಿಗೆ ಅನ್ನಿಸ್ತು ಅಂತಾದ್ರೆ ಆಗ ಒಂದೇ ಅಂತ ಅರ್ಥ. ಇಲ್ಲಾಂದ್ರೆ ಒಂದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ತರ ಎರಡು ವಸ್ತುಗಳನ್ನ ಒಂದು ಅಂತ ಹೇಳ್ಬೇಕು ಅಂದ್ರೆ ಅವುಗಳು ಒಂದೇ ರೀತಿ ಇರ್ಬೇಕು. ಇನ್ಯಾವುದೇ ಹೋಲಿಕೆನು ಇನ್ಯಾವುದೇ ರೀತಿ ವ್ಯತ್ಯಾಸಗಳು ಇರಬಾರ್ದು. ಹೋಲಿಕೆ ಅಷ್ಟಿರ್ಬೇಕು. ಆ ಹೋಲಿಕೆ ಅನ್ನೋದಕ್ಕಿಂತ ಅದು ಒಂದೇ ಆದ್ರೆ ಬೇರೆ ಬೇರೆ ತರ ಕಾಣ್ತಾ ಇದೆ ಅಷ್ಟೇ ಅಂತ ಹೇಳ್ಬೇಕು. ಹೇಗೆ? ಈಗ ಒಂದೇ ತೇಜಸ್ಸು, ಒಂದೇ ಬೆಂಕಿ, ಅದು ಸೂರ್ಯನ ರೂಪದಲ್ಲಿ ಕಾಣ್ತಾ ಇದೆ. ನಮ್ಮ ಮನೆಯಲ್ಲಿ ದೀಪ ರೂಪವಾಗಿ ಕಾಣ್ತಾ ಇದೆ. ಇದೆಲ್ಲ ಬೇರೆ ಬೇರೆ ಏನಲ್ಲ. ಮನೆಯಲ್ಲಿ ದೀಪ ರೂಪವಾಗಿ ಕಾಣ್ತಾ, ಅದೇ ತೇಜಸ್ಸೇ ನಮ್ಮ ಮನೆಯಲ್ಲಿ ದೀಪವಾಗಿ ಕಾಣ್ತಾ ಇದೆ, ಅದೇ ಆಕಾಶದಲ್ಲಿ ಸೂರ್ಯನಾಗಿ ಕಾಣ್ತಾ ಇದೆ. ಏನಂದ್ರೆ ಪ್ರಭೆಗಳು ಸಿಕ್ಕಾಪಟ್ಟೆ ಸೇರ್ಕೊಂಡಿದೆ ಅಲ್ಲಿ. ಸೂರ್ಯ ಅಂದ್ರೆ ಅದು ಒಂದು ಸಣ್ಣದ್ದಲ್ಲ, ತುಂಬಾ ದೊಡ್ಡದ್ದದು. ಆ ಸೂರ್ಯನಲ್ಲಿ ಅಷ್ಟು ಪ್ರಭೆ ಸೇರೋದ್ರಿಂದ ಅಷ್ಟು ದೂರದಲ್ಲಿದ್ದು ನಮ್ಗೆ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೀಪದ ಹತ್ರ ನಾವು ಇದ್ರೂ ಕೂಡ ನಮ್ಗೇನ್ ತೊಂದರೆ ಇಲ್ಲ, ಹತ್ರ ಇದ್ರು. ಯಾಕಂದ್ರೆ ಅದರ ಪ್ರಭೆ ಅಷ್ಟು ಇಲ್ಲ. ಹಾಗಂತ ಹೇಳಿ ಅದಕ್ಕೆ ಶಕ್ತಿ ಇಲ್ಲ ಅಂತ ಭಾವಿಸಬಾರ್ದು. ದೀಪದಿಂದ ತೊಂದರೆ ಆಗ್ಬಿಡತ್ತೆ, ತುಂಬಾ ಕಷ್ಟ. ಅಂತೂ ತೇಜಸ್ಸಿನ ಪ್ರಭಾವ ಎಲ್ಲಾ ಕಡೆ ಇದೆ. ಆ ತೇಜಸ್ಸು ಎಲ್ಲಾ ಕಡೆ ಇರೋದು ಒಂದೇ ತೇಜಸ್ಸು, ಆದ್ರೆ ಬೇರೆ ಬೇರೆ ತರ ಕಾಣ್ತಾ ಇದೆ. ಹಾಗೆ ನಮ್ಗೆ ನೀರು ಆಗ್ಬಹುದು, ಹೀಗೆ ಬಂಗಾರ ಆಗ್ಬಹುದು. ಒಂದು ಬಂಗಾರವೇ ತಾನೇ ಅನೇಕ ಆಭರಣಗಳನ್ನಾಗಿ ಮಾಡ್ಕೊಳ್ತಾರೆ, ಅನೇಕ ರೀತಿಯ ಆಕಾರಗಳನ್ನ ಮಾಡ್ಕೊಂಡು ನಾವೆಲ್ಲ ಧಾರಣೆ ಮಾಡ್ಕೊಳ್ತೀವಿ. ಹಾಗಾದೇನಾಯ್ತು, ಒಂದೇ ವಸ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಕಾಣಬಹುದು, ಆದ್ರೆ ಎಲ್ಲ ಅದು ಒಂದೇನೆ ಅಂತ ಕರಿತೀವಿ. ಈಗ ಇದೆಲ್ಲ ಉದಾಹರಣೆ ಯಾಕೆ ಕೊಟ್ಟಿದ್ದು ಅಂತಂದ್ರೆ ಈಗ ಭೇದದ ಬಗ್ಗೆ ಹೇಳ್ತಾರೆ. ಭೇದ ನೋಡಿ, ಅದು ಒಂದೊಂದ್ ಕಡೆ ಒಂದೊಂದ್ ರೀತಿ ಮುಖವಾಡ ಹಾಕೊಡುತ್ತೆ, ಅದು ಒಂದೊಂದ್ ರೀತಿ ಒಂದೊಂದ್ ಕಡೆ. ಅಂತ ಭೇದದ ಜೊತೆಗೆ ದೇವರನ್ನ ಇದು ದೇವರು ಆ ಭೇದ ಒಂದೇ ಅಂತ ಹೇಳೋದು ತುಂಬಾ ತಪ್ಪು. ಅಂದ್ರೆ ಈಗ ನಮ್ಮ ಭೇದ, ಈಗ ನಾನು ಅಂತ ತಗೊಂಡ್ರೆ ಈಗ ಕೃಷ್ಣನ ಭೇದ ದೇವರಲ್ಲಿದೆ. ಇದೆ ನಿಜ, ಕೃಷ್ಣ ದೇವರಲ್ಲ, ಕೃಷ್ಣನ ಭೇದ ದೇವರಲ್ಲಿದೆ ಅಂತ ಹೇಳ್ತೀವಿ. ಆ ಭೇದ ಮತ್ತೆ ಆ ದೇವರು ಒಂದೇ ಅಂತ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ, ಅದ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಇವ್ರೇನ್ ಆಕ್ಷೇಪ ಮಾಡ್ತಾ ಇದಾರೆ, ನಮ್ಮ ಸಿದ್ಧಾಂತ ಏನು, ದ್ವೈತ ಸಿದ್ಧಾಂತ, ಯಾವುದೇ ದೇವರ ಗುಣ ಆಗ್ಲಿ, ಅದು ಯಾವುದೇ ಆಗ್ಲಿ, ದೇವರಲ್ಲಿ ಬಂತ ಆ ಗುಣ ಮತ್ತೆ ದೇವರು ಅದು ಒಂದೇನೆ ಆಗ್ಬೇಕು ಅಂತ, ಯಾವುದೇ ಗುಣ ಆಗ್ಲಿ. ಆದ್ರೆ ಇದಕ್ಕೆಲ್ಲ ಅಪವಾದ ಇದೆ, ಅಂದ್ರೆ ಹಾಗೇನಿಲ್ಲ ಅಂತಾನು ಹೇಳುವಂತ ಅವಕಾಶಗಳಿದೆ. ಅದ್ರ ಮುಂದೆ ಇನ್ನೊಂದ್ಸರಿ ನೋಡೋಣ. ಸದ್ಯಕ್ಕೆ ದೇವರಲ್ಲಿ ನಾವು ಒಪ್ಪುವಂತ ಗುಣ ಅದು ದೇವರಿಗಿಂತ ಬೇರೆ ಅಲ್ಲ, ಇದು ನಮ್ಮ ವಾದ. ಈ ವಾದಕ್ಕೆ ಒಂದ್ ಕಡೆ ತೊಂದರೆ ಕೊಟ್ರು ಸಾಕು, ನಿಮ್ ವಾದ ಸರಿ ಇಲ್ಲ ಅಂತ ಆಗ್ಬಿಡುತ್ತೆ. ಎಲ್ಲಿ ಅಂದ್ರೆ ಈ ಭೇದದ ಬಗ್ಗೆ. ಭೇದ ದೇವರಲ್ಲಿ ಇದೆ ನಿಜ, ಆದ್ರೆ ಅದೇ ದೇವರಲ್ಲ. ದೇವರು ಬೇರೆ, ದೇವರಲ್ಲಿರುವಂತ ಭೇದ ಬೇರೆ. ಅದೇ ದೇವರಲ್ಲಿ ಆನಂದ ಇದೆ, ಆನಂದ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ದೇವರಲ್ಲಿ ಜ್ಞಾನ ಇದೆ, ಜ್ಞಾನ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಇಷ್ಟು ನಮ್ಮ ಆಕ್ಷೇಪ. ಭೇದದ ವಿಷಯಲ್ಲಿ ಮಾತ್ರ ನೀವು ಒಪ್ಕೊಳ್ಳಿಕ್ ಬರಲ್ಲ ಅಂತ ಅವ್ರ ಹಠ. ಯಾಕೆ ಅಂದ್ರೆ ಈಗ ಶುರು ಮಾಡ್ತಾರೆ 107ನೇ ಸುಧಾಮೂಲ ಮೊದಲನೇ ವಾಕ್ಯ. ತದೀಯತ್ವೇನ ವಿಶೇಷಣತ್ವೇನ ಸಪ್ರತಿಯೋಗಿತ್ವೇನ ಲಿಂಗಿತ್ವೇನ ಬಹುತ್ವೇನ ಚ ಪ್ರತೀಯಮಾನ ಅನ್ಯೋನ್ಯಾಭಾವಾದಿ ರೂಪೋ ಭೇದ ನ ಭೇದಿ ಸ್ವರೂಪತೆಯ ಅಂಗೀಕ್ರಿಯತೆ ಅಂತ. ಅಂದ್ರೆ ತದೀಯತ್ವೇನ ಭೇದ ನಮಗೆ ಸಂಬಂಧಪಟ್ಟ ಭೇದ, ತದೀಯ ಅವನಿಗೆ ಸಂಬಂಧಪಟ್ಟ ಭೇದ ಅಂತ ತೋರುತ್ತೆ. ಅಂದ್ರೆ ನಮಗ್ ಸಂಬಂಧಪಟ್ಟಿದ್ದಲ್ಲ, ಇದು ಆ ಜೀವನ ಭೇದ ಆ ಜೀವನಲ್ಲಿದೆ, ಆ ದೇವರ ಭೇದ ಆ ಜೀವನಲ್ಲಿದೆ ಅಂತ ಹೇಳ್ತೀವಿ. ಇದು ತದೀಯ.
ಅವನಿಗೆ ಸಂಬಂಧಪಟ್ಟ ಭೇದ ಅಂತ ಹೀಗೂ ತೋರುತ್ತೆ. ಕೆಲವು ಸಲ ಭೇದ ಹೇಗ್ ತೋರ್ತಾ ಇದೆ, ಭೇದ ಇರುವಂತಹ ವಸ್ತುಗಳು ಇವು ಅಂತ ನಾವು ಹೇಳ್ತಾ ಇರ್ತೀವಿ. ಕೆಲವು ಏನ್ ಹೇಳ್ತೀವಿ, ಇಲ್ಲೇನಿದೆ ಘಟದ ಭೇದ ಇದೆ, ಇಲ್ಲೇನಿದೆ ಪಟದ ಭೇದ ಇದೆ. ಅಂದ್ರೆ ಒಂದೇ ಭೇದದ ಬಗ್ಗೆ ಮಾತನಾಡೋ ಕ್ರಮ ಬೇರೆ ಬೇರೆ ತರ. ಇದೊಂದು ಲಿಂಗಿತ್ವೇನ, ಅಂದ್ರೆ ಈ ಬೆಂಕಿ ಮತ್ತೆ ನೀರು ಆಯ್ತಾ, ಬೆಂಕಿಯನ್ನ ಸುಟ್ರೆ ಬೆಂಕಿಯನ್ನ ಮುಟ್ಟಿದ್ರೆ ಅದು ಸುಡೋದಿಲ್ಲ ಅಂತ ನಾವ್ ಹೇಳಲಿಕ್ ಬರಲ್ಲ. ಯಾಕೆ ಬೆಂಕಿಯನ್ನ ಮುಟ್ತಾ ಇದಿಲ್ಲ, ಅದು ಸುಡ್ತಾ ಇದೆ. ಇನ್ನು ನೀರನ್ನ ಮುಟ್ಟಿದ್ರೆ ಅದು ತಣ್ಣಗಿನ ನೀರು, ಅದನ್ನ ಮುಟ್ಟಿದ್ರೆ ಶೀತ ಸ್ಪರ್ಶದ ಅನುಭವ ಆಗ್ತಾ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲ ಇಲ್ಲ, ಬೆಂಕಿಯನ್ನ ಮುಟ್ಟಿದ್ವಿ ಅಂತ ಆದ್ರೆ ಆಗ ಶೀತದ ಅನುಭವ ಆಗತ್ತೆ, ನೀರನ್ನ ಮುಟ್ತಾ ಇದ್ರೆ ಅದು ಉಷ್ಣದ ಅನುಭವ ಆಗತ್ತೆ ಅಂತ ಯಾರು ಹೇಳ್ತಾರ? ಯಾಕೆ ಹೇಳಲ್ಲ ಅಂದ್ರೆ ಬೆಂಕಿ ನೀರು ಒಂದೇ ಅಲ್ಲ. ಒಂದೇ ಆಗಿದ್ರೆ ಒಂದರ ಗುಣ ಮತ್ತೊಂದ್ರಲ್ಲಿ ಬರ್ತಾ ಇತ್ತು, ಅವೆರಡು ಬೇರೆ ಬೇರೆ ಆಗಿದೆ. ಹಾಗಾದ್ರೆ ಅಲ್ಲಿ ಭೇದ ಏನ್ ಮಾಡ್ತು ಅಂದ್ರೆ ಬೆಂಕಿಯ ಕಾರ್ಯ ನೀರಿನಲ್ಲಿಲ್ಲ, ನೀರಿನ ಕಾರ್ಯ ಬೆಂಕಿಗೆ ಬರಲ್ಲ. ಹೀಗೆ ಅಲ್ಲಿ ವಿವರಣೆ ಕೊಡ್ತೀವಿ. ಅದು ಯಾಕೆ ಭೇದದಿಂದ. ಕೆಲವು ಸಲ ಭೇದ ಬೇಕಾದಷ್ಟು ವಸ್ತುಗಳು ಕಾಣ್ಬೋದು. ಈಗ ಘಟ ಪಟ ಪುಸ್ತಕ ಮೊಬೈಲು ಇದು ಅದು ಎಲ್ಲ ತಗೊಂಡು ಇದರಲ್ಲೆಲ್ಲ ಭೇದ ಇದೆ, ಇಷ್ಟಲ್ಲೆಲ್ಲ ಭೇದ ಇರುತ್ತೆ. ಇಷ್ಟು ವಿಚಿತ್ರವಾದ ಭೇದ. ಈ ಭೇದವನ್ನು ತಗೊಂಡು ಹೋಗಿ ದೇವರೇ ಭೇದ ಅಂದ್ರೆ ಇದು ಹೇಗ್ ಸಾಧ್ಯ? ಅದ್ ಸಾಧ್ಯ ಇಲ್ಲ. ಇದು ಹೇಗಾಯ್ತು ಅಂದ್ರೆ ಒಬ್ಬ ಉದಾಸೀನವಾಗಿ ಕೂತಿರ್ತಾನೊಬ್ಬ, ಅವ್ನು ವಿಚಿತ್ರವಾಗೇ ಇರೋದಿಲ್ಲ. ಉದಾಸೀನ ಒಂದೇ ಮೌನವಾಗಿ ಕೂತಿರ್ತಾನೆ, ಏನು ಮಾತನಾಡೋದೇ ಇಲ್ಲ. ಇನ್ನೊಬ್ಬ ಯಾವಾಗಲೂ ಮಾತಾಡ್ತಾ ಇರ್ತಾನೆ, ಅವ್ನ್ ವಿಚಿತ್ರವಾಗಿರ್ತಾನೆ, ಅವ್ನ ವ್ಯವಹಾರನೇ ವಿಚಿತ್ರ. ಈ ವಿಚಿತ್ರ ಆಗಿರೋ ವ್ಯಕ್ತಿಯನ್ನು ತಗೊಂಡು ಆ ಅವಿಚಿತ್ರ ಮೌನವಾಗಿರೋ ವ್ಯಕ್ತಿ, ಇವರಿಬ್ರು ಒಂದೇ ಅಂತ ಹೇಳಿಕ್ ಬರತ್ತಾ? ಒಂದೇ ಅಂತ ಹೇಳಿಕ್ ಬರಲ್ಲ. ಅವ್ರು ಯಾವತ್ತೂ ಇಬ್ರು ಬೇರೆ ಬೇರೆ. ಯಾಕೆ? ಒಬ್ಬ ವಿಚಿತ್ರವಾಗಿದ್ದಾನೆ, ಇನ್ನೊಬ್ಬ ಅವಿಚಿತ್ರವಾಗಿದ್ದಾನೆ. ಹೀಗೆ ದೇವರು ಅವಿಚಿತ್ರ, ಎಂದಿಗೂ ಅವನು ಬದಲಾಗೋದಿಲ್ಲ. ಅವನು ಯಾವುದೇ ವಸ್ತುವಿನ ಜೊತೆಗೆ ಸೇರಲಿ, ಅವನು ಹೇಗಿದಾನೋ ಹಾಗೆ ಇರ್ತಾನೆ, ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಭೇದ ಹಾಗಲ್ಲ. ಭೇದ ಒಂದೊಂದು ತರ ಒಂದೊಂದು ರೀತಿಯಲ್ಲಿ ಒಂದೊಂದು ಕಡೆ ಕಾಡ್ತಾ ಇದೆ. ಹಾಗಾಗಿ ಈ ಭೇದ ದೇವರ ಸ್ವರೂಪ ಅಂತ ಹೇಳಿಕ್ ಬರಲ್ಲ. ಅದನ್ನ ನೀವು ಒಪ್ಪಿದ ಒಂದು ನಿಯಮ ಏನಿದೆ, ದೇವರ ಗುಣ ಯಾವ್ದ್ಯಾವ್ದಿದೆಯೋ ಅದೆಲ್ಲ ದೇವರೇ, ಅಭೇದ ಅಂತ ಏನ್ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಅಲ್ಲ. ಮತ್ ಹಾಗಾದ್ರೆ ಒಂದು ನಾವು ಸಾಮಾನ್ಯವಾಗಿ ಈಗ ಒಂದು ಉದಾಹರಣೆಗೆ ನೋಡಿ, ಈಗ ಪುಸ್ತಕ ಎರಡು ಇಟ್ಟಿದ್ದೇವೆ, ಪುಸ್ತಕ ಮುಂದೆ ಕಣ್ಮುಂದೆ ಎರಡು ಪುಸ್ತಕ ಇದೆ. ಈ ಬೇರೆ, ಈ ಪುಸ್ತಕ ಇದು ಬೇರೆ ಅಂತ ಹೇಳ್ತೀವಿ. ಆ ಭೇದ ಇದೆಯಲ್ಲ, ಈ ಪುಸ್ತಕದ ಭೇದ ಮತ್ತೊಂದು ಪುಸ್ತಕದಲ್ಲಿ ಇದೆಲ್ಲ ಒಂದೇ. ಅಂದ್ರೆ ಭೇದ ಅಂದ್ರು ಆ ಪುಸ್ತಕ ಅಂದ್ರು ಒಂದೇ. ಆ ಭೇದ ಆ ಪುಸ್ತಕಕ್ಕಿಂತ ಹೊರಗಿಲ್ಲ. ಅಂದ್ರೆ ಉದಾಹರಣೆಗೆ ಎಮ್ಮೆ ಮತ್ತೆ ಹಸು ಎರಡಿದೆ. ಎಮ್ಮೆ ಹಸು ನೋಡಿದ್ರೆ ನಮ್ಗೆಲ್ಲ ಗೊತ್ತಾಗತ್ತೆ, ಇದು ಎಮ್ಮೆ ಇದು ಹಸು. ಹಸು ಎಮ್ಮೆ ಅಲ್ಲ, ಎಮ್ಮೆ ಆ ಹಸು ಎಮ್ಮೆ ಅಲ್ಲ, ಮತ್ತೆ ಎಮ್ಮೆ ಹಸು ಅಲ್ಲ. ಹೀಗೆ ಭೇದ ಜ್ಞಾನ ಬರ್ತಾ ಇದೆ. ಈ ಭೇದ ಜ್ಞಾನ ಹೇಗ್ ಬಂತು? ನಾವ್ ಹೇಳ್ತೀವಿ ಭೇದ ಜ್ಞಾನ ಬರೋದು ಹೇಗೆ, ಅದಿರೋ ಆಕೃತಿನೇ ಬೇರೆ, ಅದರ ಆಕಾರನೇ ಬೇರೆ ಎಮ್ಮೆದು, ಈ ಹಸುವಿನ ಆಕಾರನೇ ಬೇರೆ ಅಂತ. ಈ ಕಾರಣನ ಅಂದ್ರೆ ಅದೆಲ್ಲ ಇರ್ಲಿ ನಿಜ, ಆದ್ರೆ ಹಸು ಆ ಜ್ಞಾನ ಬರುತ್ತಲ್ಲ ನಮ್ಗೆ, ಇದು ಹಸು ಅಲ್ಲ ಇದು ಎಮ್ಮೆ ಅಲ್ಲ ಅಂತ ಭೇದ ಜ್ಞಾನ ಏನ್ ಬರುತ್ತೆ, ಈ ಜ್ಞಾನ ಬರ್ಲಿಕ್ ನಮಗೇನೋ ಬೇಕು ನಿಜವಾಗಿ. ಯಾಕೆಂದ್ರೆ ನಮಗ್ ಗೊತ್ತಿರಲ್ಲ ಇದು ಹಸು ಅಲ್ಲ ಇದು ಎಮ್ಮೆ ಅಲ್ಲ ಅಂತ ಕರಿಬೇಕು ಅಂತ ಆದ್ರೆ ನಮಗೊಂದಿಷ್ಟು ಚಿಹ್ನೆಗಳು ಬೇಕಾಗ್ ಬರುತ್ತೆ. ಇಂತಿಂತ ಚಿಹ್ನೆ ಇದ್ರೆ, ಇಂತಿಂತ ಲಕ್ಷಣಗಳಿದ್ರೆ ಇದನ್ನ ಹಸು ಅಂತ ಕರಿಬೇಕು, ಇಂತಿಂತ ಲಕ್ಷಣ ಇದ್ರೆ ಇದನ್ನ ಎಮ್ಮೆ ಅಂತ ಕರಿಬೇಕು. ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಮಹಿಷ ಗೋವಿನ ಭೇದಗಳು ಹೀಗ್ ನಾವು ತಿಳ್ಕೊಳ್ತೀವಿ. ಆದ್ರೆ ಭೇದ ತಿಳಿಲಿಕ್ಕೆ ಇವೆಲ್ಲ ಬೇಕು. ಆದರೆ ಹಲೋ, ಕೇಳಿಸ್ತಾ ಇದೆ ಎಲ್ರಿಗೂ? ಕೇಳಿಸ್ತದೆ ಆಚಾರ್ಯ, ಕೇಳಿಸ್ತದೆ. ಕೇಳಿಸ್ತದೆ 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 ಕೇಳಿಸ್ತಾ ಇದೆ ಸರ್. ಕ್ಲಿಯರ್ ಆಗಿದೆ. ಕೇಳಿಸ್ತಾ ಇದೆಯಾ ಸರ್? ಆಗ್ಲಿ ಆಗ್ಲಿ. ಅಂತೂ ಈಗ ಭೇದ ಭೇದಿ ಸ್ವರೂಪ ಅಂತ ಒಪ್ಪಿದೀವಿ. ಭೇದ ಭೇದಿ ಸ್ವರೂಪ ಅಂದ್ರೆ ಈ ದೇವರ ಗುಣ. ಈಗ ದೇವರಲ್ಲಿರುವಂತಹ ಪ್ರತಿಯೊಂದು ಗುಣ ಅದು ದೇವರೇ ಆಗಬೇಕು ಹೊರತು ದೇವರಿಗಿಂತ ಅದು ಬೇರೆ ಅಲ್ಲ ಅಂತ ಒಪ್ಪಿದ್ವಿ. ಆದ್ರೆ ಈಗ ಅವ್ರೇನ್ ಖಂಡನೆ ಮಾಡಿದ್ರು, ಯಾವ ಭೇದವನ್ನ ನೀವು ಒಪ್ಪಿದಿರಿ ಈ ಪ್ರತಿಯೊಂದು ವಸ್ತುಗಳಲ್ಲಿ ಅದು ಆಯಾಯ ವಸ್ತುವಿನ ಸ್ವರೂಪ ಅಂತ ಒಪ್ಪಬೇಕು ಅಂತ. ಅಂದ್ರೆ ವಸ್ತು ಬೇರೆ ಅಲ್ಲ, ವಸ್ತುವಿನ ಭೇದ ಬೇರೆ ಅಲ್ಲ ಅಂತ. ಅದಕ್ಕೊಂದು ಉದಾಹರಣೆ ಆಗ್ಲೇ ಕೊಡ್ತಾ ಇದ್ದೆ, ಯಾವುದು ಎಮ್ಮೆ ಮತ್ತೆ ಹಸು. ಈ ಹಸು ಮತ್ತೆ ಎಮ್ಮೆ ಇವುಗಳಲ್ಲಿ ಇದು ಎರಡು ಬೇರೆ ಬೇರೆ ಅಂತ ನಾವು ತಿಳ್ಕೊಳ್ಲಿಕ್ಕೆ ಅದರಲ್ಲಿ ಚಿಹ್ನೆಗಳು ನಮಗ್ ಬೇಕಾಗತ್ತೆ, ಅದು ಬೇರೆ ಬೇರೆ ಅಂತ.
ಅದು ನಿಜವಾಗಿ ಆಯಾಯ ವಸ್ತುಗಳು ಹುಟ್ಟುತ್ತಾನೆ ಅದರಲ್ಲಿ ಭೇದ ಜೊತೆಗೆ ಇರತ್ತೆ. ಭೇದ ಹೊಸದಾಗಿ ಬರೋದಲ್ಲ. ಭೇದ ಯಾವಾಗ್ಲೂ ಜೊತೆಗೆ ಒಂದು ವಸ್ತು ಹುಟ್ಟುತ್ತಾನೆ ಅದು ಬೇರೆಯಾಗೆ ಕಾಣಿಸ್ಕೊಳತ್ತೆ. ಈಗ ಹಸು ಹುಟ್ಟುತ್ತಾನೆ ನಮಗ್ ಗೊತ್ತಾಗತ್ತೆ ಇದು ಎಮ್ಮೆ ಅಲ್ಲ ಅಂತ. ಈ ಎಮ್ಮೆ ಹುಟ್ಟುತ್ತಾನೆ ಗೊತ್ತಾಗತ್ತೆ ಇದು ಹಸು ಅಲ್ಲ ಅಂತ. ಯಾಕೆಂದ್ರೆ ಆ ವಸ್ತು ಬರ್ಬೇಕಾದ್ರೇನೆ ಭೇದವು ಅದರ ಜೊತೆಗೇ ಇರತ್ತೆ ಯಾವಾಗ್ಲೂ. ಅಂದ್ರೆ ಯಾವತ್ತೂ ಈ ಭೇದ ಏನಿದೆಯಲ್ಲ ಅದು ಭೇದಿ ಸ್ವರೂಪ. ಅಂದ್ರೆ ಯಾವ ವಸ್ತುವಿನ ಭೇದ ಒಂದ್ ಕಡೆ ಇನ್ನೊಂದ್ ಕಡೆ ಇದೆ ಅಂತ ಹೇಳ್ತೀವಿ, ಆ ವಸ್ತು ಬೇರೆ ಅಲ್ಲ, ಆ ಭೇದ ಬೇರೆ ಅಲ್ಲ. ಅದು ಹುಟ್ಟುತ್ತಾನೆ ಅದು ಬೇರೆ ಹಾಗೆ ನಮಗ್ ಕಾಣಿಸುತ್ತೆ. ಅದು ವಸ್ತುವಿನ ಸ್ವಭಾವ ಹಾಗೆ. ಈಗ ಹಾಲು ಮತ್ತೆ ನೀರು, ನಾವು ನೀರನ್ನು ನೋಡ್ತಾ ನೀರು ಎಲ್ಲಿಂದನೋ ಒಂದ್ ಪ್ರದೇಶದಿಂದ ಬಂತು, ಅದು ಹಾಲಲ್ಲ ಅಂತ ಗೊತ್ತಾಯ್ತು. ಹಾಲು ಎಲ್ಲಿಂದನೋ ಉತ್ಪತ್ತಿ ಆಯ್ತು, ಇದು ನೀರಲ್ಲ ಅಂತ ಗೊತ್ತಾಯ್ತು. ಯಾಕೆ? ಅದು ಹುಟ್ಟುತ್ತಾನೆ ಅದರ ಜೊತೆಗನು ಭೇದನೂ ಬಂದ್ಬಿಟ್ಟಿರುತ್ತೆ. ಅದರ ಆಕಾರ ಬೇರೆ ಬೇರೆ ಅಂತೂ ಒಂದು ವಸ್ತು ಹುಟ್ಟುತ್ತಾನೆ ಅದರ ಜೊತೆಗೆ ಭೇದ ಇರತ್ತೆ. ಹೊಸದಾಗಿ ಭೇದ ಬರೋದಲ್ಲ. ಇರೋ ಭೇದ ಏನಿದೆ ಅದನ್ನ ತಿಳ್ಕೊಳ್ಬೇಕು ನಾವು. ಆ ತಿಳಿಲಿಕ್ಕೆ ನಾವು ಅನೇಕ ಉಪಾಯಗಳನ್ನ ಬಳಸ್ಕೊಳ್ಬೇಕಾಗಿ ಬರುತ್ತೆ ಅಂತ ಇಷ್ಟ ಆಯ್ತು. ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಭೇದವನ್ನ ಅಂದ್ರೆ ಆಯಾಯ ವಸ್ತುಗಳ ಜೊತೆಗೇ ಇರೋ ಒಂದು ಭೇದ ಇದೆ, ಆ ಭೇದನೇ ಬೇರೆ, ನಾವ್ ಈಗ ಹೇಳ್ತಾ ಇರೋ ಭೇದನೇ ಬೇರೆ ಅಂತ ಕೆಲವರೆಲ್ಲ ವಾದ ಮಾಡ್ತಾರೆ. ಆದ್ರೆ ಈ ವಾದ ಸರಿ ಇಲ್ಲ. ಯಾಕೆಂದ್ರೆ ನಮಗ್ ಗೊತ್ತಿರೋದು ಒಂದೇ ಭೇದ ಎಲ್ಲಾ ಕಡೆ. ಅದು ಜೀವ ಭೇದ, ಜಡ ಭೇದ, ಅದು ಇದು ಎಲ್ಲ ಒಂದೇ ಗೊತ್ತಿರೋದು. ನಮಗೆ ಬೇರೆ ಬೇರೆ ಅಂತ ನಮಗೆ ಭೇದದ ಜ್ಞಾನ ಇಲ್ಲ. ಎಲ್ಲಾ ಕಡೆ ಇರೋದು ನಮಗೆ ಒಂದೇ ಭೇದದ ಜ್ಞಾನ, ಹೊರತು ಬೇರೆ ಬೇರೆ ಭೇದದ ಜ್ಞಾನ ಅಂತ ನಮಗೆ ಇಲ್ವೇ ಇಲ್ಲ. ಇತಿ ಪಾರಿಭಾಷಿಕಂ ನಾಮಾಂತರ ಮುಕ್ತಂ ಸ್ಯಾತ್. ಅದರಿಂದ ನೀವು ಸುಮ್ಮನೆ ಭೇದ ಅಂದ್ರೆ ಬೇರೆ ಬೇರೆ ತರ ಇದೆ, ಒಂದೇ ಅಲ್ಲ ಅಂತೆಲ್ಲ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಅದ್ ಯಾಕೆ ಇಷ್ಟೆಲ್ಲ ಬಂತು ಅಂದ್ರೆ ಕೆಲವರು ಭೇದವನ್ನ ಬೇರೆ ಬೇರೆ ಅಂತ ಹೇಳ್ತಾರೆ ಅಂತ. ಆ ಬೇರೆ ಬೇರೆ ಭೇದ ಅಂದ್ರೆ ಏನು ಅಂದ್ರೆ, ಈಗ ನಾನು ಹೇಳಿದೆ ಆಗ್ಲೆ ಒಂದ್ ಕಡೆ ಭೇದ ಇದೆ ಅಂತ ಕಾಣುತ್ತೆ. ಈಗ ಭೇದವನ್ನ ಹೊಂದಿರುವಂತ ಮಡಿಕೆ ಮತ್ತೆ ಪುಸ್ತಕ, ಭೇದವನ್ನ ಹೊಂದಿರೋ ಎರಡು ಪುಸ್ತಕಗಳು ಅಂತ ಹೀಗೂ ಮಾತಾಡ್ತೀವಿ. ಪುಸ್ತಕಗಳಲ್ಲಿರುವ ಭೇದ ಅಂತನೂ ಮಾತಾಡ್ತೀವಿ. ಭೇದ ಇರುವ ಪುಸ್ತಕ, ಪುಸ್ತಕದಲ್ಲಿರುವ ಭೇದ, ಈ ಮೂರರಲ್ಲಿರುವ ಭೇದ ಮತ್ತೆ ಘಟಪಟ ಪುಸ್ತಕಗಳು ಬೇರೆ ಬೇರೆ ಆಗಿವೆ. ಅಂದ್ರೆ ಭೇದ ಒಂದೇ ಎಲ್ಲಾ ಕಡೆ ಇರೋದು. ಅದನ್ನ ಶೈಲಿ ಹೇಳೋ ಶೈಲಿ ಮಾತ್ರ ಬೇರೆ. ಹೇಳೋ ಶೈಲಿ ಬೇರೆ ಬೇರೆ ಆಗಿರೋದ್ರಿಂದ ಭೇದವು ಬೇರೆ 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 ತರ ಕಾಣ್ತಾ ಇದೆ. ಇದು ತುಂಬಾ ಶಾಸ್ತ್ರೀಯ ಚರ್ಚೆ. ಇದರಲ್ಲಿ ಸ್ವಲ್ಪ ನ್ಯಾಯಶಾಸ್ತ್ರದ ಅವಶ್ಯಕತೆನೂ ಇರುತ್ತೆ. ಅದು ಮುಂದೆ ನಿಮ್ಗೆ ಸುಲಭ ಆಗತ್ತೆ. ಸದ್ಯದಲ್ಲಿ ನಾವು ತಿಳಿಬೇಕಾಗಿದ್ದಿಷ್ಟು, ಆ ವಸ್ತುಗಳಲ್ಲಿ ಪ್ರತಿಯೊಂದು ಕಡೆನೂ ಭೇದ ಬೇರೆ ಬೇರೆ ತರ ತೋರ್ತಾ ಇರುತ್ತೆ. ಅದೆಲ್ಲ ಭೇದ ಬೇರೆ ಬೇರೆ ತರ ತೋರಿದ್ರು ಅದೆಲ್ಲ ಒಂದೇ. ಈಗ ನಾವೇ ಮನೆಯಲ್ಲಿದ್ದಾಗ ಒಬ್ಬ ತಂದೆ ಆಗಿರ್ತಾನೆ, ಮತ್ ಅವನೇ ಹೊರಗಡೆ ಹೋದಾಗ ಅಧ್ಯಾಪಕ ಆಗ್ತಾನೆ, ಮತ್ತೊಂದ್ ಕಡೆ ಹೋದ್ರೆ ಅವನು ಇನ್ನೊಬ್ಬನಿಗೆ ಶಿಷ್ಯನಾಗ್ತಾನೆ. ಈಗ ಒಬ್ಬನೇ ವ್ಯಕ್ತಿ ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬರ್ತಾನೆ. ಏನು ಅಲ್ಲಿ ಹೋದಾಗ ಶಿಷ್ಯನಾಗಿದ್ದ, ಇಲ್ಲಿ ಹೋದಾಗ ಗುರು ಆಗಿದ್ದ, ಇಲ್ಲಿದ್ದಾಗ ಅಧ್ಯಾಪಕನಾಗಿದ್ದ, ಇನ್ನೊಂದ್ ಕಡೆ ತಂದೆ ಆಗಿದ್ದ, ಇನ್ನೊಂದ್ ಕಡೆ ಮಗನಾಗಿದ್ದ. ಎಲ್ಲಾ ಕಡೆ ಹೇಳ್ತಾ ಇರೋ ವಸ್ತು ಒಂದನೇ, ಆದ್ರೆ ಅವನಲ್ಲಿ ಧರ್ಮಗಳು ಮಾತ್ರ ಕೆಲವು ವ್ಯತ್ಯಾಸವಾಗಿ ತೋರುತ್ತೆ. ಆದ್ರೆ ಈ ತರ ವ್ಯತ್ಯಾಸನೂ ದೇವರಲ್ಲಿ ತೋರಲ್ಲ ಅಂಥದ್ದು ಅಂತ. ಅದೇನಿಲ್ಲ, ದೇವರಲ್ಲೂ ನಾವು ನೋಡ್ತೀವಲ್ಲ, ಕೃಷ್ಣನಾಗ್ ಬಂದ, ರಾಮನಾಗ್ ಬಂದ, ಎಲ್ಲ ವ್ಯತ್ಯಾಸ ಇದೆ. ಅಂದ್ರೆ ವ್ಯತ್ಯಾಸ ಅಂತಂದ್ರೆ ಅಂಥ ವ್ಯತ್ಯಾಸನೂ ದೇವರಲ್ಲಿ ಹೇಳ್ಬಾರ್ದಂತೆ, ಅಷ್ಟು ಇದಿದೆ ಅಂತೆ. ಒಂದೇ ಎಲ್ಲ ಐಕ್ಯ, ಒಂದೇ ಒಬ್ಬನೇ ಅಂತೆ ದೇವರು. ಎಲ್ಲಾ ಕಡೆ ಇರೋಂತ ಶಕ್ತಿ ಆಗ್ಲಿ ಜ್ಞಾನ ಆಗ್ಲಿ. ನಮ್ಗ ಹಾಗಲ್ಲ. ನಮ್ಗೆ ಶಿಷ್ಯನಾಗ ಒಂದ್ ಕಡೆ ಹೋದಾಗ ನಾವು ಗುರುಗಳ ಅಧೀನ, ನಾವು ಗುರುಗಳು ಹೇಳ್ದಾಗ ನಾವು ಕೇಳ್ಬೇಕು ಶಿಷ್ಯರು. ಅದೇ ನಾವೇ ಗುರುಗಳಾಗಿದ್ದ ಅವಾಗ ಶಿಷ್ಯರು ನಾವ್ ಹೇಳ್ದಾಗ ಕೇಳ್ಬೇಕು ಅಂತ. ಇನ್ನೊಂದ್ ಕಡೆ ತಂದೆ ಆಗಿದ್ದಾಗ ಮಕ್ಕಳು ಹೇಳೋದನ್ನ ಕೇಳ್ಬೇಕಾಗ್ ಬರುತ್ತೆ, ಮಕ್ಕಳಾಗಿದ್ದಾಗ ತಂದೆನ ಹೇಳೋದ್ ಕೇಳ್ಬೇಕಾಗ್ ಬರುತ್ತೆ. ಎಲ್ಲಾ ತರನು ಒಟ್ಟು ಎಲ್ಲಾ ಕಡೆ ಒಂದ್ ಸ್ವಲ್ಪ ಅಧೀನತೆ ಇದೆ, ಕೆಲವು ಸರಿ ಇಲ್ಲ. ಈ ತರ ಒಂದು ವೈಚಿತ್ರ್ಯ ನಮಗಿದೆ. ಆದ್ರೆ ಭೇದ ಇದೇ ತರನೇ ಇದೆ, ಭೇದ ಎಲ್ಲಾ ಕಡೆ ಇರುತ್ತೆ. ಆದ್ರೆ ದೇವರ ಹಾಗಲ್ಲ. ದೇವರ ಎಲ್ಲಾ ಕಡೆ ಇದ್ರೂ ಕೂಡ ಅಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಆದ್ರೆ ಭೇದಕ್ಕೂ ವ್ಯತ್ಯಾಸ ಇದೆ ಕೆಲವು ಕಡೆ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಭೇದ ಮತ್ತೆ ದೇವರನ್ನ ಒಂದೇ ಅಂತ ಹೇಗ್ ಹೇಳೋದು ಅಂತ ಇವ್ರ ಮನಸ್ಸಲ್ಲಿದೆ. ಅಷ್ಟನ್ನ ಆಕ್ಷೇಪ ಮಾಡಿದ್ದಕ್ಕೆ ನಾವ್ ಹೇಳ್ತೀವಿ, ನಚ ಅದ್ವೈತವಾದಿನಃ ಸ್ವರೂಪಂ ನಾಂಗೀಕುರ್ವತೆ ತತ್ ಕಿಮನೇನ ಭೇದೇನ. ಇದು ಅದ್ವೈತವಾದಿಗಳು ಅಂದ್ರೆ ಅದ್ವೈತ ಮತದವರು ಅಂತ ಅರ್ಥ ಅಲ್ಲ ಈ ಶಬ್ದಕ್ಕೆ. ಸದ್ಯದ ಈ ಶಬ್ದಕ್ಕೆ ಅದ್ವೈತ ಮತದವರು ಅಂತ ಅರ್ಥ ಅಲ್ಲ. ಈ ಅದ್ವೈತವಾದಿನ ಅನ್ನೋ ಶಬ್ದಕ್ಕೆ ಹೀಗರ್ಥ ಏನಂದ್ರೆ, ಭೇದಸ್ಯ ಭೇದಿನ ನಿರ್ವಿಶೇಷ ಅಭೇದವಾದಿನ. ಇದನ್ನ ರಾಯರು ಬಿಡಿಸಿದ್ದಾರೆ, ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ಬರೀತಾರೆ. ಅಂದ್ರೆ ಯಾರು ಧರ್ಮ ಮತ್ತೆ ಧರ್ಮಿ ಎರಡು ಒಂದೇ ಅಂತ ಹೇಳ್ತಾರೋ ಅವರಿಗೆ ಹೇಳ್ತಾ ಇರೋದು. ಅಂದ್ರೆ ಈಗ ನಾವು ಒಂದೇ ಅಂತ ಹೇಳ್ತೀವಿ, ದೇವರು ಬೇರೆ ಅಲ್ಲ, ದೇವರ ಗುಣ ಬೇರೆ ಅಲ್ಲ.
ಹಾಗಾದ್ರೆ ಅದ್ವೈತವಾದಿಗಳು ಯಾರು ಅಂತಂದ್ರೆ ನಾವೇ ಅದ್ವೈತವಾದಿಗಳೀಗ. ಯಾವ ರೀತಿ? ದೇವರ ಗುಣ ಮತ್ತೆ ದೇವರು ಒಂದೇ ಅಂತ ಹೇಳೋ ವಾದಿಗಳು. ಅದ್ವೈತ ಅಂದ್ರೆ ಏನು? ಎರಡು ಒಂದೇ ಅಂತ ಹೇಳುವಂತ ವಾದಿಗಳು. ಅವರು ಜೀವ ಮತ್ತೆ ಪರಮಾತ್ಮ ಒಂದು ಅಂತ ಹೇಳ್ತಾರೆ. ನಾವು ಹಾಗೆ ಹೇಳಲ್ಲ, ಜೀವ ಪರಮಾತ್ಮ ಬೇರೆ, ಆದ್ರೆ ಪರಮಾತ್ಮ ಮತ್ತೆ ಪರಮಾತ್ಮನಿರೋ ಗುಣ ಅದು ಒಂದೇ ಅಂತ ಹೇಳ್ತೀವಿ. ಅದನ್ನ ಅದ್ವೈತ ನಮ್ಗೆ ಬೇರೆ ಕಡೆ ನಾವು ಒಪ್ಪಿದ್ದೀವಿ ಅದ್ವೈತ, ಅವ್ರು ಒಪ್ಪಿರೋದು ಬೇರೆ ಕಡೆ. ಪ್ರಾಮಾಣಿಕವಾದ ಕಡೆ ಒಪ್ಪಬೇಕು ಅದ್ವೈತ, ಅದ ಅಪ್ರಾಮಾಣಿಕವಾದದ ಕಡೆ ಅದ್ವೈತ ಒಪ್ಪಿದರೆ ಅದು ಸರಿ ಇಲ್ಲ ಅಂತ ನಾವು ಖಂಡನೆ ಮಾಡೋದು. ನಚ ಅದ್ವೈತವಾದಿನ ಸ್ವರೂಪಂನ ಅಂಗೀಕುರುವತೆ ತತ್ ಕಿವನೇನ ಭೇದೇನ. ನಿಜವಾಗಿ ನಾವು ನೋಡಿದ್ರೆ ಅವ್ರು ಹೇಳಿದಂತೆ ಎರಡೆರಡು ಭೇದ ನಾವು ಒಪ್ಪಲೇ ಇಲ್ಲ ಅಂತ ಇಲ್ಲಿವರೆಗೆ ನಾವ್ ಈ ವಿಷಯವನ್ನ ನೋಡಿದ್ವಿ. ಇದು ಮುಂದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ. ಇಷ್ಟೆಲ್ಲ ತಿಳಿಸ್ಲಿಕ್ಕೆ ಅಲ್ಲಿ ಸಯೇಷ ಅಂತ ಅನುವ್ಯಾಖ್ಯಾನದಲ್ಲಿ ಅನೇನ ಅನೇನ ಭಿನ್ನೋಯಂ ಇದು ಯತ್ ಸವಿಶೇಷತಃ ಭೇದ ಏವೈಷ ಬಹುಧಾ ದೃಶ್ಯತೆ ತತ್ಕಿಮುತ್ತರಂ. ಭೇದ ಅನೇಕ ತರ ಕಾಣ್ತಾ ಇದೆ ಅಂತ ಹಿಂದೆ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಬಂತು. ಅನೇಕ ತರ ಕಾಣ್ತಾ ಇರೋ ಭೇದಕ್ಕೂ ಏನು ಒಂದೇ ತರ ಇರೋ ದೇವರಿಗೂ ಐಕ್ಯವನ್ನ ಒಂದೇ ಅಂತ ಹೇಳಿಕ್ ಬರಲ್ಲ ಅಂತ ನಮ್ಗೆ ಅನಿಸ್ಬೋದು. ಮತ್ಸ್ಯ ಕೂರ್ಮಾದಿ ಅನೇಕ ಅವತಾರಗಳನ್ನ ಎತ್ತುತ್ತಾನೆ, ದೇವರು ಬೇರೆ ಬೇರೆ ತರನೇ ಕಾಣೋದು. ಭೇದ ಹೇಗೆ ಬೇರೆ ಕಾಣುತ್ತೋ ಅದಕ್ಕಿಂತ ಅನಂತ ಪಟ್ಟು ಬೇರೆ ಯಾಕೆ ಕಾಣ್ತಾನೆ ದೇವರು ಅಂದ್ರೆ ಆ ತರ ಕಾಣೋದು ಬೇರೆ. ಅದೆಲ್ಲ ನಾವೇನ್ ಹೇಳ್ತಾ ಇಲ್ಲ. ಅವನು ಮತ್ಸ್ಯನಾಗ್ಲಿ ಕೂರ್ಮನಾಗ್ಲಿ ಯಾವುದೇ ಅವತಾರ ಎತ್ಲಿ, ಆದ್ರೆ ಆಗೆಲ್ಲ ಅವನು ಯಾರ ಅಧೀನನೂ ಆಗಿರೋದಿಲ್ಲ. ಅವನ ಅಧೀನವಾಗಿ ಎಲ್ರೂ ಇರ್ತಾರೆ ಹೊರತು ಅವನು ಇನ್ನೊಬ್ಬರ ಅಧೀನ ಆಗಲ್ಲ. ಹಾಗೆ ತೋರಿಸ್ತಾನಷ್ಟೆ ಎಲ್ಲೆಷ್ಟೋ ಕಡೆ, ಹೊರತು ತಾನು ಇನ್ನೊಬ್ಬರ ಅಧೀನ ಆಗಿರೋದಿಲ್ಲ. ಹೀಗೆ ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲದೆ ಇರೋ ವಸ್ತು ಅಂದ್ರೆ ಅದು ದೇವರು. ವ್ಯತ್ಯಾಸ, ಇದೆಲ್ಲ ವ್ಯತ್ಯಾಸ ಹೊಂದುವಂತ ವಸ್ತು, ಅವೆರಡಕ್ ಒಂದೇ ಅಭೇದವನ್ನ ಹೇಗ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿ ಕೊನೆಗೆ ಹೇಳ್ತಾರೆ ತದೀಯತ್ವಾದಿ ಉಪಚಾರ ಇತಿ ಚೇತ್. ಇಲ್ಲ, ಭೇದನೂ ಕೂಡ ದೇವರ ತರನೇ, ಅದು ವ್ಯತ್ಯಾಸ ಅಲ್ಲ. ಈಗ ಒಬ್ಬನೇ ವ್ಯಕ್ತಿ ಎಷ್ಟು ಕಡೆ ತಿರುಗಾಡಿದ್ರು ಅವನೇ ಆಗ್ತಾನೆ. ಅವ್ನ್ ಕಾಶಿಗೆ ಹೋಗ್ ಬಂದ್ರು ಅದೇ ಅವನೇ, ರಾಮೇಶ್ವರಕ್ಕೆ ಹೋಗ್ ಬಂದ್ರು ಅದೇ. ಏನು, ರಾಮೇಶ್ವರಕ್ಕೆ ಹೋದ ಅವನು ಮತ್ತೆ ಕಾಶಿಗೆ ಹೋದ ಅವನು ಅಷ್ಟೇ. ಕಾಶಿಗೆ ಹೋದಾಗ ಕಾಶಿಲಿದ್ದ, ರಾಮೇಶ್ವರ ಬಂದ ರಾಮೇಶ್ವರದಲ್ಲಿದ್ದ. ಆದ್ರೆ ಇರೋ ವ್ಯಕ್ತಿ ಹೋದ ವ್ಯಕ್ತಿ ಎಲ್ಲ ಒಬ್ರೇ ತಾನೆ, ವ್ಯತ್ಯಾಸ ಇಲ್ಲ. ಭೇದನೂ ಕೂಡ ಅಷ್ಟೇ. ಒಂದ್ಸಲಿ ಭೇದ ಗಡದಲ್ಲಿದೆ ಅಂತೀವಿ, ಇನ್ನೊಂದ್ಸಲಿ ಭೇದ ನಮ್ಮಲ್ಲಿದೆ, ಇನ್ನೊಂದ್ಸಲಿ ದೇವರಲ್ಲಿದೆ, ಇನ್ನೊಂದ್ಸಲಿ ಮತ್ತೊಂದ್ರಲ್ಲಿದೆ. ಭೇದ ಒಂದೊಂದ್ ಕಡೆ ಇದ್ದು ಕೂಡ್ಲೆ ಅದೆಲ್ಲ ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಇರೋ ಭೇದ ಒಂದೇ ಅಲ್ವಾ ಅಂತಂದ್ರೆ ಪ್ರತೀತೇಹೇ ಸ್ಫುಟತ್ವಾತ್ ಬಾಧಕಾಭಾವೇನ ಅಭ್ರಾಂತಿತ್ವಾಚ. ಹಾಗಲ್ಲ, ನಮಗೆ ಸ್ಪಷ್ಟ ಗೊತ್ತಾಗ್ತಾ ಇದೆ ಭೇದ ಒಬ್ಬೊಬ್ಬರಲ್ಲಿರೋದು ಬೇರೆ ಬೇರೆ ತರ ಭೇದ ಇದೆ, ಎಲ್ಲ ಒಂದೇ ಅಲ್ಲ. ಆದ್ರಿಂದ ಸ್ಪಷ್ಟವಾಗಿ ಇಷ್ಟು ತೋರ್ತಾ ಇದೆ. ಸುಮ್ನೆ ಅದು ಭ್ರಾಂತಿ, ಅದು ಸರಿ ಇಲ್ಲ ಅಂದ್ರೆ ಭೇದ ಎಲ್ಲಾ ಕಡೆ ಇರೋದು ಒಂದೇ ಅಂತ ಹೇಳ್ಬೇಡಿ, ಎಲ್ಲಾ ಕಡೆನೂ ಬೇರೆ ಬೇರೆ ತರನೇ ನಮಗ್ ತೋರ್ತಾ ಇದೆ ಅಂತೆಲ್ಲ ಹೇಳಿದ್ರೆ ಅದಕ್ಕೆ ತದಿದಂ ಅಭಿಯುಕ್ತಂ ದೃಶ್ಯತೆ ಇತಿ. ಹೌದು, ನಿಜ, ಭೇದ ಎಲ್ಲಾ ಕಡೆ ಬೇರೆ ಬೇರೆ ತರ ಕಾಣಿಸ್ತಾ ಇರೋದೇನೋ ನಿಜ. ಆ ಕಾಣಿಸ್ತಾ ಇರೋಂತ ಭೇದ ಅದು ದೇವರು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟುವರೆಗೆ ವಿವರಣೆ ಮಾಡಿದ್ದಾರೆ. ಇದರ ಮುಂದೆ ಇನ್ನು ಬೇರೆ ತರದ ವಿವರಣೆ ಪ್ರಾರಂಭ ಆಗತ್ತೆ. ಆ ವಿವರಣೆ ಬಂದಾಗ ಸುಲಭ ಆಗತ್ತೆ, ಸ್ವಲ್ಪ ಸುಲಭ ಇದೆ. ಇದಕ್ಕಿಂತ ಅದು ಸುಲಭ ಇದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ.